ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ವಾ? ವಿಡಿಯೋ ಹಾಕ್ತಿದ್ರು ಕೂಡ ಗ್ರೋತ್ ಇಲ್ಲ ಅಂತ ಫೀಲ್ ಆಗ್ತಿದೆಯಾ? ಹಾಗಾದ್ರೆ ಚಿಂತೆ ಬೇಡ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಬ್ಸ್ಕ್ರೈಬರ್ಸ್ ಹೇಗೆ ಜಾಸ್ತಿ ಮಾಡೋದು ಅಂತ ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಲಾಸ್ಟ್ ಟಿಪ್ ಗೋಲ್ಡನ್ ಟಿಪ್ ಆಗಿರುತ್ತೆ. ಮೊದಲನೇದೇನಂದ್ರೆ ಕ್ಲಿಯರ್ ಟಾಪಿಕ್, ಸಿಂಗಲ್ ನಿಶ್. ಅಂದ್ರೆ ಮೊದಲ ದೊಡ್ಡ ತಪ್ಪು ಏನಂದ್ರೆ ಒಂದು ಚಾನಲ್ ನಲ್ಲಿ ಎಲ್ಲಾ ವಿಷಯ ಹಾಕೋದು. ಒಂದ್ ಟಾಪಿಕ್ ನ ಸೆಲೆಕ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ಹಾಕಿ. ನೀವು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ರೆ ಯೂಟ್ಯೂಬ್ ಟಿಪ್ಸ್ ಬಗ್ಗೆನೇ ವಿಡಿಯೋಸ್ ಹಾಕಿ. ಕುಕ್ಕಿಂಗ್ ಹಾಕ್ತಾ ಇದ್ರೆ ಕುಕ್ಕಿಂಗ್ ಬಗ್ಗೆನೇ ಹಾಕಿ. ಇಲ್ಲ ವ್ಲಾಗ್ಸ್ ಹಾಕ್ತಾ ಇದ್ರೆ, ಮೋಟಿವೇಶನ್ ಹಾಕ್ತಾ ಇದ್ರೆ, ಇಲ್ಲ ಅಂದ್ರೆ ಕಾಮಿಡಿ ವಿಡಿಯೋಸ್ ಗಳನ್ನ ಹಾಕ್ತಾ ಇದ್ರೆ ಅದ್ರ ಬಗ್ಗೆನೇ ಹಾಕಿ. ಯಾವಾಗಲೂ ಒನ್ ಟಾಪಿಕ್ ಬಗ್ಗೆ ಮಾತ್ರ ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ. ಮತ್ತೆ ಒಬ್ಬ ಸಬ್ಸ್ಕ್ರೈಬರ್ ನಿಮ್ಮ ಚಾನಲ್ ಓಪನ್ ಮಾಡಿದಾಗ ಈ ಚಾನಲ್ ನನಗೆ ಉಪಯೋಗ ಆಗುತ್ತೆ ಅಂತ ಅವರಿಗೆ ಫೀಲ್ ಆಗಬೇಕು ಅಷ್ಟೇ. ಸಬ್ಸ್ಕ್ರೈಬರ್ಸ್ ಬಟನ್ ಆಟೋಮೆಟಿಕ್ ಆಗಿ ಒತ್ತಾರೆ. ಅವ್ರಿಗೆ ಇಷ್ಟ ಆಗಬೇಕು. ಈ ವಿಡಿಯೋಸ್ ನೋಡಿದ ತಕ್ಷಣ ಇದು ನನಗೆ ಉಪಯೋಗ ಆಗುತ್ತೆ ಅಂತ ಅವರಿಗೆ ಫೀಲ್ ಆಗಬೇಕು. ಆವಾಗ ಮಾತ್ರ ಅವರು ಸಬ್ಸ್ಕ್ರೈಬ್ ಮಾಡೋಕೆ ಸಾಧ್ಯ. ಸೆಕೆಂಡ್ ಒನ್ ಏನಂದ್ರೆ ಫಸ್ಟ್ 5 ಸೆಕೆಂಡ್ಸ್ ಪವರ್ಫುಲ್ ಹುಕ್. ಜನರು ಮೊದಲ 5 ಸೆಕೆಂಡ್ನಲ್ಲಿ ಡಿಸೈಡ್ ಮಾಡ್ತಾರೆ ಈ ವಿಡಿಯೋ ನೋಡ್ಬೇಕಾ ಅಥವಾ ಸ್ಕಿಪ್ ಮಾಡಬೇಕಾ ಅಂತ. ಈ 5 ಸೆಕೆಂಡ್ಸ್ ತುಂಬಾನೇ ಇಂಪಾರ್ಟೆಂಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈ ಒಂದು ತಪ್ಪು ಮಾಡ್ತಿದ್ರೆ ಸಬ್ಸ್ಕ್ರೈಬರ್ಸ್ ಯಾವತ್ತೂ ಬರಲ್ಲ. ಈ ರೀತಿಯಾಗಿ ನೀವು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿ. ಈ ರೀತಿ ಕ್ಯೂರಿಯಾಸಿಟಿಯಿಂದ ನೀವು ಕ್ರಿಯೇಟ್ ಮಾಡಿದ್ರೆ ಅವರಿಗೆ ಅನಿಸುತ್ತೆ ಮುಂದೆ ಏನೋ ಒಂದು ಹೇಳ್ತಾ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿ, ಮುಂದೆ ಏನು ಹೇಳ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅವರಲ್ಲಿ ಬರುತ್ತೆ. ಅಂದರೆ ಕುತೂಹಲ ಬರುತ್ತೆ. ನಾನು ನೋಡಬೇಕು ವಿಡಿಯೋನ ನಾನು ನೋಡಬೇಕು ಅಂತ. ಅದಕ್ಕೆ ಪ್ರಾಬ್ಲಮ್ ಪ್ಲಸ್ ಪ್ರಾಮಿಸ್ ಅಂದರೆ ಸಬ್ಸ್ಕ್ರೈಬರ್ಸ್ ಖಂಡಿತ ಬರ್ತಾರೆ. ಇನ್ನು ಮೂರನೇದೇನೆಂದರೆ ಕನ್ಸಿಸ್ಟೆನ್ಸಿ ಈಸ್ ಕಿಂಗ್. ಒಂದಿನ 5 ವಿಡಿಯೋಸ್ ಹಾಕೋದು ಮತ್ತು 10 ದಿನ ಗ್ಯಾಪ್ ಮಾಡೋದು ಹೀಗೆಲ್ಲ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ತಿದ್ರೆ ವೀಕಲ್ಲಿ ಕನಿಷ್ಠ 2ರಿಂದ 3 ವಿಡಿಯೋಸ್ ಆದರೂ ಅಪ್ಲೋಡ್ ಮಾಡಿ. ಮತ್ತು ಅದು ಸೇಮ್ ಟೈಮ್ ಅಪ್ಲೋಡ್ ಮಾಡುವ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ಒಂದು ದಿವಸ ನಾನು 6 ಗಂಟೆಗೆ ಅಪ್ಲೋಡ್ ಮಾಡಿದೆ, ಇಲ್ಲ ಮಾರನೇ ದಿವಸ ನಾನು 5 ಗಂಟೆಗೆ ಅಪ್ಲೋಡ್ ಮಾಡಿದೆ. ಈ ರೀತಿಯಾಗಿ ಟೈಮ್ನ ಚೇಂಜ್ ಮಾಡ್ಕೋಬೇಡಿ. ನೀವು ವಾರದಲ್ಲಿ 2 ಇಲ್ಲ 3 ವಿಡಿಯೋ ಹಾಕಿ ಮತ್ತು ಸೇಮ್ ಟೈಮಲ್ಲಿ ಹಾಕಿ. ಏನಂದರೆ ಯೂಟ್ಯೂಬ್ ಆಲ್ಗಾರಿದಮ್ಗೆ ಕನ್ಸಿಸ್ಟೆನ್ಸಿ ತುಂಬಾ ಇಷ್ಟ ಆಗುತ್ತೆ. ಕನ್ಸಿಸ್ಟೆನ್ಸಿ ಇದ್ದರೆ ನಂಬಿಕೆ ಬರುತ್ತೆ. ನಂಬಿಕೆ ಬಂದರೆ ಅಲ್ಲಿ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ ಆಗಿ ಬರ್ತಾರೆ. ಇನ್ನು 4ನೇದೇನೆಂದರೆ ಶಾರ್ಟ್ಸ್ ಬಳಸದೇ ಇದ್ದರೆ ಗ್ರೋತ್ ಸ್ಲೋ ಆಗುತ್ತೆ. ಶಾರ್ಟ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ ಮಷಿನ್ ಇದ್ದ ಹಾಗೆ. ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದರ 2-3 ಹೈಲೈಟ್ಸ್ ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡಿ. ಶಾರ್ಟ್ಸ್ನಲ್ಲಿ ಹುಕ್ ಸ್ಟ್ರಾಂಗ್ ಇರಲಿ ಮತ್ತು 30ರಿಂದ 45 ಸೆಕೆಂಡ್ಸ್ ಪರ್ಫೆಕ್ಟ್ ಆಗಿರಲಿ. ಎಂಡಲ್ಲಿ ಫಾಲೋ ಫಾರ್ ಮೋರ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಜನರು ಆಟೋಮೆಟಿಕ್ ಆಗಿ ನಿಮ್ಮ ವಿಡಿಯೋಸ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ಅದರಿಂದ ಶಾರ್ಟ್ಸ್ನ ಅಪ್ಲೋಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 5th ಒನ್ ಕಾಲ್ ಟು ಆ್ಯಕ್ಷನ್ ಸರಿಯಾಗಿ ಬೆಳೆಸಿ. ಜನರಿಗೆ ಹೇಳಿದರೆ ಮಾತ್ರ ಮಾಡ್ತಾರೆ. ಇದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ, ಯಾವಾಗಲೂ ವಿಡಿಯೋ ಮಧ್ಯದಲ್ಲಿ ಇಲ್ಲಿವರೆಗೆ ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಜನರಿಗೆ ನೀವು ಹೇಳಬೇಕು ಸಬ್ಸ್ಕ್ರೈಬ್ ಮಾಡಿ ಅಂತ. ಆವಾಗ ಮಾತ್ರ ಅವ್ರು ಮಾಡ್ತಾರೆ. ಮತ್ತು ಎಂಡ್ನಲ್ಲಿ ಇಂಥ ಯೂಸ್ಫುಲ್ ವಿಡಿಯೋಸ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಸಿಂಪಲ್ ಲೈನಲ್ಲಿ ಹೇಳಿ. ನೀವು ಏನಂದರೆ ಸಿಂಪಲ್ ಲೈನ್ ಬಟ್ ಪವರ್ಫುಲ್ ಆಗಿರುತ್ತೆ. ಇನ್ನು 6th ಒನ್ ಪ್ರೊಫೈಲ್ ಚಾನಲ್ ಲುಕ್ ಪ್ರೊಫೆಷ್ನಲ್ ಆಗಿರಲಿ. ಜನರು ಸಬ್ಸ್ಕ್ರೈಬ್ ಮಾಡೋ ಮುಂಚೆ ಏನು ನೋಡ್ತಾರೆ ಅಂದರೆ ಪ್ರೊಫೈಲ್ ಫೋಟೋ, ಬ್ಯಾನರ್ ಮತ್ತು ಅಬೌಟ್ ಸೆಕ್ಷನ್, ಇವು 3 ನೋಡ್ತಾರೆ. ಪ್ರೊಫೆಷ್ನಲ್ ಲುಕ್ ಇದ್ರೆ ಅಲ್ಲಿ ನಂಬಿಕೆ ಬರುತ್ತೆ. ನಂಬಿಕೆ ಬಂದರೆ ಅಲ್ಲಿ ಆಟೋಮೆಟಿಕ್ ಆಗಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ನೋಡಿ, ಯೂಟ್ಯೂಬ್ ಒಂದು ಮ್ಯಾಜಿಕ್ ಅಲ್ಲ, ಅದು ಸಿಸ್ಟಮ್. ಇದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ರೈಟ್ ಕಂಟೆಂಟ್, ರೈಟ್ ಕನ್ಸಿಸ್ಟೆನ್ಸಿ ಮತ್ತು ರೈಟ್ ಪೇಷನ್ಸ್. ಈ ಟಿಪ್ಸ್ ನೀವೇನಾದರೂ ಫಾಲೋ ಮಾಡಿದ್ರೆ ಖಂಡಿತ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಇದೇ ರೀತಿಯಾದಂಥ ಇನ್ನೂ ಹೆಚ್ಚಿನ ಸೋಷಿಯಲ್ ಮೀಡಿಯಾ ಟಿಪ್ಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.